ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಬೋರ್ಡ್ ಸೆಕೆಂಡ್ PU ಬ್ಲೂ ಪ್ರಿಂಟ್ ಮಾಡೋ ಕ್ವಶನ್ ಪೇಪರ್ ಹೇಳ್ತಾ ಇದ್ದೀನಿ. ಅದು ಫೈನಲ್ ಎಕ್ಸಾಮ್ ಇಂದು ಬ್ಲೂ ಪ್ರಿಂಟ್ ಅಂದರೆ ಮಾರ್ಕ್ಸ್ ಡಿವೈಡ್ ಮಾಡ್ಬೋದು. ಸೊ ಯಾವ್ಯಾವ ಪಾಠ ಪದ್ಯಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ನೋಡ್ಕೊಂಬರೋಣ. ಸೊ ಮೊದಲು ಪದ್ಯ ಭಾಗಕ್ಕೆ ಬಂದರೆ ಕಥಟಿತ ಸಲಿಲಂ ತಿಳಿ ಬಂದದೆ ಇದು 7 ಮಾರ್ಕ್ಸ್ ಕೊಡ್ತಾರೆ. ಈ ಪಾಠದಿಂದ 7 ಮಾರ್ಕ್ಸ್ ಕೊಡ್ತಾರೆ. ಒಂದು ಮಾರ್ಕಲ್ಲಿ ಒಂದು ಕ್ವಶನ್ನು, 2 ಮಾರ್ಕಲ್ಲಿ ಒಂದು ಕ್ವಶನ್ನು ಮತ್ತು 4 ಮಾರ್ಕಲ್ಲಿ ಒಂದು ಕ್ವಶನ್ನು. ವಚನಗಳು ಈ ಪಾಠದಿಂದ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಡ್ತಾರೆ. 5 ಮಾರ್ಕ್ಸ್ ಈ ಪಾಠದಿಂದ ಕೊಡ್ತಾರೆ. ಒಂದು ಮಾರ್ಕಲ್ಲಿ ಒಂದು ಕ್ವಶನ್ನು ಮತ್ತು 4 ಮಾರ್ಕಲ್ಲಿ ಒಂದು ಕ್ವಶನ್ ಕೊಡ್ತಾರೆ. ಮೂರನೇ ಪದ್ಯ ಭಾಗಕ್ಕೆ ಬಂದರೆ ಪದ್ಯ ಭಾಗ ಇದು. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಳೆ ಒಲು. ಈ ಪದ್ಯ ಭಾಗದಿಂದ ಒಟ್ಟಾರೆ 7 ಮಾರ್ಕ್ಸಿಗೆ ಕೊಡ್ತಾರೆ. ಈ ಪದ್ಯ ಭಾಗ 2 ಮಾರ್ಕಲ್ಲಿ ಒಂದು ಕ್ವಶನ್ನು, 4 ಮಾರ್ಕಲ್ಲಿ ಒಂದು ಕ್ವಶನ್ನು ಮತ್ತು 1 ಮಾರ್ಕಲ್ಲಿ ಒಂದು ಕ್ವಶನ್ ಕೊಡ್ತಾರೆ. 4ನೇ ಪದ್ಯ ಭಾಗ ಬಂದರೆ ಬಗೆಯಂ ಬಾಲಕನೆಂಬರೆ. ಈ ಪದ್ಯ ಭಾಗ 4 ಮಾರ್ಕಿಗೆ ಕೊಡ್ತಾರೆ ಟೋಟಲಾಗಿ. ಅದು ಒಂದು ಕ್ವಶನ್ನು 4 ಮಾರ್ಕಿಗೆ ಕೊಡ್ತಾರೆ. ನಂತರ ಜಾಲಿಯ ಮರದಂತೆ ಈ ಪದ್ಯ ಭಾಗದಿಂದ 2 ಮಾರ್ಕ್ ಕ್ವಶನ್ ಕೊಡ್ತಾರೆ ಒಟ್ಟಾರೆ. ಅದು 2 ಕ್ವಶನ್ 1 ಮಾರ್ಕಲ್ಲಿ ಕೊಡ್ತಾರೆ. ಹಬ್ಬಲಿ ಅವರ ರಸಬಳ್ಳಿ ಈ ಪದ್ಯ ಭಾಗದಿಂದ 3 ಮಾರ್ಕ್ ಕೊಡ್ತಾರೆ. 3 ಮಾರ್ಕಲ್ಲಿ ಒಂದು ಕ್ವಶನ್ ಕೊಡ್ತಾರೆ ಪದ್ಯ ಭಾಗದಿಂದ. ನೆಕ್ಸ್ಟು ಬೆಳಗು ಜಾವ ಈ ಪದ್ಯ ಒಟ್ಟಾರೆ 3 ಮಾರ್ಕಿಗೆ ಕೊಡ್ತಾರೆ. ಅದು ಒಂದು ಕ್ವಶನ್ನು 1 ಮಾರ್ಕಿಗೆ ಮತ್ತು ಒಂದು ಕ್ವಶನ್ 2 ಮಾರ್ಕಿಗೆ. ಮುಂಬೈ ಜಾತಕ ಈ ಪದ್ಯದಿಂದ 4 ಮಾರ್ಕಿಗೆ ಒಂದು ಕ್ವಶನ್ ಕೊಡ್ತಾರೆ. 3 ಮಾರ್ಕಿಗೆ ಒಂದು ಮತ್ತು 1 ಮಾರ್ಕಿಗೆ ಒಂದು ಕ್ವಶನ್ ಕೊಡ್ತಾರೆ. ನಂತರ ಶಿಲುಬೆ ಏರಿದಾನೆ 3 ಮಾರ್ಕಿಗೆ ಒಂದು ಕ್ವಶನ್ನು, ಅಂದರೆ 3 ಮಾರ್ಕಿಗೆ ಈ ಪದ್ಯ ಕೊಡ್ತಾರೆ. 1 ಮಾರ್ಕಿಗೆ ಒಂದು ಕ್ವಶನು ಮತ್ತು 2 ಮಾರ್ಕಿಗೆ ಒಂದು ಕ್ವಶನ್ ಕೊಡ್ತಾರೆ ಈ ಪದ್ಯದಿಂದ. ನೆಕ್ಸ್ಟು ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಈ ಪದ್ಯ ಒಟ್ಟಾರೆ 3 ಮಾರ್ಕಿಗಿದೆ. ಅದು ಒಂದು ಕ್ವಶನ್ನು 3 ಮಾರ್ಕಿಗೆ ಕೊಡ್ತಾರೆ. ನೆಕ್ಸ್ಟು ಹತ್ತಿ ಚಿತ್ತ ಮತ್ತು 1 ಮಾರ್ಕ್ ಕೊಡ್ತಾರೆ ಈ ಪದ್ಯದಿಂದ. ಅದು 1 ಮಾರ್ಕಿನ ಕ್ವಶನ್ನೇ. ಒಮ್ಮೆ ನಗುತ್ತೇವೆ ಈ ಪದ್ಯದಿಂದ 1 ಮಾರ್ಕ್ ಕೊಡ್ತಾರೆ. ಅದು 1 ಮಾರ್ಕಿನ ಕ್ವಶನ್ನೇ. ಗದ್ಯ ಭಾಗ ಕಡೆ ಬಂದರೆ ಹುಟ್ಟಿಸಿಕೊಂಡವನು ಒಟ್ಟಾರೆ 6 ಮಾರ್ಕ್ ಕೊಡ್ತಾರೆ ಈ ಪಾಠದಲ್ಲಿ. 2 ಮಾರ್ಕಿಗೆ ಒಂದು ಕ್ವಶನು ಮತ್ತು 4 ಮಾರ್ಕಿಗೆ ಒಂದು ಕ್ವಶನ್ನು. ನೆಕ್ಸ್ಟು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ 4 ಮಾರ್ಕ್ ಒಟ್ಟಾರೆ ಈ ಪಾಠದಿಂದ. 1 ಮಾರ್ಕಿಗೆ ಒಂದು ಕ್ವಶನ್ನು ಮತ್ತು 3 ಮಾರ್ಕಿಗೆ ಒಂದು ಕ್ವಶನ್ನು. ನೆಕ್ಸ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ 4 ಮಾರ್ಕಿಗೆ ಈ ಪಾಠವನ್ನು ಕೊಡ್ತಾರೆ. ಅದು ಬಂದು 3 ಮಾರ್ಕಿಗೆ ಒಂದು ಕ್ವಶನು ಮತ್ತು 1 ಮಾರ್ಕಿಗೆ ಒಂದು ಕ್ವಶನ್ ಕೊಡ್ತಾರೆ. ನೆಕ್ಸ್ಟು ಕನ್ನಡವನ್ನು ಕಟ್ಟುವ ಕೆಲಸ 3 ಮಾರ್ಕ್ ಈ ಪಾಠಕ್ಕೆ. 1 ಮಾರ್ಕಿಗೆ ಒಂದು ಕ್ವಶನು ಮತ್ತು 2 ಮಾರ್ಕಿಗೆ ಒಂದು ಕ್ವಶನ್ನು. ದಣಿಗಳ ಬೆಳ್ಳಿ ಲೋಟ 5 ಮಾರ್ಕಿಗೆ ಕೊಡ್ತಾರೆ 5 ಮಾರ್ಕ್ ಕೊಡ್ತಾರೆ ಈ ಪಾಠದಿಂದ. 1 ಮಾರ್ಕಿಗೆ ಒಂದು ಕ್ವಶನು ಮತ್ತು 4 ಮಾರ್ಕಿಗೆ ಒಂದು ಕ್ವಶನ್ನು. ಬದುಕನ್ನು ಪ್ರೀತಿಸಿದ ಸಂತ 3 ಮಾರ್ಕಿಗೆ ಕೊಡ್ತಾರೆ ಈ ಪದ್ಯವನ್ನು. ಅದು 1 ಮಾರ್ಕಿಗೆ ಒಂದು ಕ್ವಶನು, 2 ಮಾರ್ಕಿಗೆ ಒಂದು ಕ್ವಶನ್ನು. ನೆಕ್ಸ್ಟು ತಿರುಳ್ಗನ್ನಡದ ಬೆಳ್ನುಡಿ 4 ಮಾರ್ಕಿಗೆ ಕೊಡ್ತಾರೆ ಈ ಪಾಠದಿಂದ. 1 ಮಾರ್ಕಿಗೆ ಒಂದು ಕ್ವಶನು ಮತ್ತು 3 ಮಾರ್ಕಿಗೆ ಒಂದು ಕ್ವಶನ್ ಕೊಡ್ತಾರೆ. ಹಳ್ಳಿಯ ಚಹಾ 3 ಮಾರ್ಕ್ ಕೊಡ್ತಾರೆ ಒಟ್ಟಾರೆ. 1 ಮಾರ್ಕಿಗೆ ಒಂದು ಕ್ವಶನು ಮತ್ತು 2 ಮಾರ್ಕಿಗೆ ಒಂದು ಕ್ವಶನ್. ಹಾಗೆ ನೋಡಿದ್ರೆ ಭಾಷಾಭ್ಯಾಸ ಒಟ್ಟು ಪ್ರಶ್ನೆಗಳು 120 ಅಂಕ ಒಟ್ಟು. ಒಟ್ಟು ಪ್ರಶ್ನೆಗಳು 52 ಪ್ರಶ್ನೆಗಳು ಕೊಡ್ತಾರೆ. ಇದು ಬ್ಲೂ ಪ್ರಿಂಟ್ ನೀವು ನೋಡ್ಬೋದು.
ಸೊ ಒಂದು ಸಲ ಪ್ರಶ್ನೆ ನೋಡಿದ್ರೆ 1 ಅಂಕದಲ್ಲಿ 15 ಪ್ರಶ್ನೆಗಳು ಕೊಡ್ತಾರೆ. ನೀವು ಆನ್ಸರ್ ಮಾಡಬೇಕಿರೋ ಕ್ವೆಶ್ಚನ್ಗಳು ಕೂಡ 15, ಒಟ್ಟು ಅಂಕಗಳು 20, ಉತ್ತರಿಸಬೇಕಾದ ಅಂಕಗಳು ಕೂಡ 20. 1 + 4 ಹೊಂದಿಸಿ ಬರೆಯಿರಿ, ಅದು ಆ ಥರ ಪ್ರಶ್ನೆ ಕೊಡ್ತಾರೆ. ಅದನ್ನು ಸೇರಿಸಿ 20 ಮಾರ್ಕ್. ಓಕೆ, 2 ಅಂಕಗಳ ಪ್ರಶ್ನೆಯಲ್ಲಿ 18 ಪ್ರಶ್ನೆಗಳು ಕೊಡ್ತಾರೆ. ನೀವು 12 ಉತ್ತರಿಸ್ಬೇಕು. 36 ಅಂಕಗಳಿಗೆ ಟೋಟಲ್ ಇರುತ್ತೆ. ಅದರಲ್ಲಿ 24 ಅಂಕಗಳಿಗೆ ನೀವು ಉತ್ತರಿಸ್ಬೇಕು. 3 ಅಂಕದ ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳು ಕೊಡ್ತಾರೆ. 4 ಪ್ರಶ್ನೆಗಳು ನೀವು ಉತ್ತರಿಸ್ಬೇಕು. 24 ಅಂಕ ಟೋಟಲ್ ಆಗಿರುತ್ತೆ. ಅದರಲ್ಲಿ ನೀವು 12 ಅಂಕಗಳಿಗೆ ಉತ್ತರಿಸ್ಬೇಕು. ಇನ್ನು 4 ಅಂಕಗಳ ಪ್ರಶ್ನೆಯಲ್ಲಿ 10 ಕೊಟ್ಟಿರ್ತಾರೆ. 6 ನೀವು ಉತ್ತರಿಸ್ಬೇಕು. 40 ಅಂಕಗಳು ಒಟ್ಟಾರೆ. ಅದರಲ್ಲಿ ನೀವು 24 ಅಂಕಗಳನ್ನ ನೀವು ಉತ್ತರಿಸ್ಬೇಕು. ಸೊ ಒಟ್ಟಾರೆ 52 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಅದರಲ್ಲಿ 38 ಪ್ರಶ್ನೆಗಳನ್ನ ನೀವು ಉತ್ತರಿಸ್ಬೇಕು. 120 ಮಾರ್ಕ್ಸ್ಗಳಿರುತ್ತೆ. ಅದರಲ್ಲಿ 80 ಮಾರ್ಕ್ಸ್ ನೀವು ಗಳಿಸಬೇಕು ಒಟ್ಟಾರೆ. ಸೊ ಇದು ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಮಾರ್ಕ್ಸಿಗೆ ಕೊಡ್ಬೋದು ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಅರ್ಥವಾಗಿ ಅಂದರೆ ಸಹಾಯವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಓಕೆ ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬೇರೆ ಯಾವುದೋ ಎಕ್ಸ್ಪ್ಲನೇಷನ್ ಅಂದರೆ ಸಿಲಬಸ್ ಈ ಥರ ವಿಡಿಯೋದಲ್ಲಿ ಯಾವ ಮಾರ್ಕ್ಸಿಗೆ ಎಷ್ಟೆಷ್ಟು, ಯಾವ ಪದ್ಯ ಪಾಠದಿಂದ ಎಷ್ಟೆಷ್ಟು ಅಂಕ ಅಂತ. ಸೊ ಹೀಗೆ ಏನಾದರೂ ಸ್ಟಡಿ ಸಹಾಯ ಬೇಕಿದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಅಥವಾ ಇನ್ನು ಇತರೆ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಏನಾದರೂ ಸಿಲಬಸ್ ಏನು ಬೇಕು, ಸ್ಟಡಿ ನೋಟ್ಸ್ ಏನಾದರೂ ಬೇಕಂದರೆ ನಾನು ಕಳಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬೈ ಮೈ ಡಿಯರ್ ಫ್ರೆಂಡ್ಸ್.